ಇವತ್ತಿನ ಪ್ರೈಮ್ ಟೈಮ್ನ ಮೊದಲ ಸುದ್ದಿಯಾಗಿ ನಾಡಗೀತೆಯನ್ನು ಬದಲಿಸೋದಕ್ಕೆ ಅಥವಾ ನಾಡಗೀತೆಯಲ್ಲಿ ಒಂದು ಪದವನ್ನು ಸೇರಿಸೋದಕ್ಕೆ ಹೊರಟಿರುವ ಸರ್ಕಾರದ ಬಗ್ಗೆ ಮಾತನಾಡೋಣ. 1924ರಲ್ಲಿ ಕೊಳಲು ಅನ್ನುವಂಥ ಒಂದು ಕವನ ಸಂಕಲನದಲ್ಲಿ ಇದ್ದಂತಹ ಒಂದು ಗೀತೆ, ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನುವ ಯುವಕ ಅವತ್ತಿನ ದಿನದಲ್ಲಿ ರಚನೆ ಮಾಡಿದಂತಹ ಒಂದು ಸುಂದರವಾದಂಥ ಕವಿತೆ ಅದಾಗಿತ್ತು. ಕಾಲಾನಂತರವಾಗಿ ಆ ಕವಿತೆಯನ್ನು ಕರ್ನಾಟಕದ ನಾಡಗೀತೆಯನ್ನಾಗಿ, ಅಂದರೆ ಸರ್ಕಾರಿ ಮಾನ್ಯತೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊದಲು ಹಾಡುವ ಹಾಡಾಗಿ, ಕರ್ನಾಟಕದ ಅನನ್ಯ ಪರಂಪರೆಯನ್ನು, ಅನನ್ಯ ಸಂಸ್ಕೃತಿಯನ್ನು, ಇಲ್ಲಿನ ಕಲ್ಚರಲ್ ಡೈವರ್ಸಿಟಿಯನ್ನು ವಿವರಿಸುವಂಥ ಒಂದು ಈ ಸುಂದರ ಹಾಡನ್ನು ನಾಡಗೀತೆ ಅಂಥೇಳಿ ಘೋಷಣೆ ಮಾಡಲಾಗುತ್ತೆ. ಇದೀಗ ಸರ್ಕಾರ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮುಖಾಂತರ ಬೌದ್ಧ ಅನ್ನುವಂಥ ಪದವನ್ನು ಈ ಕವಿತೆಯ ಒಳಗೆ ತುರುಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಬೌದ್ಧ ಅನ್ನುವ ಪದವನ್ನು ತುರುಕುವ ಮುಖಾಂತರವಾಗಿ ಪರ ಮತ್ತು ವಿರೋಧದ ಚರ್ಚೆಗಳು ನಾಡಗೀತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎದ್ದಿದೆ. ಒಂದು ಶತಮಾನ ಅಂದರೆ 100 ವರ್ಷದ ಹಿಂದೆ ರಚಿತಗೊಂಡಿದ್ದಂತಹ ಕವಿ ಸ್ವಾತಂತ್ರ್ಯದ ಒಂದು ಕವಿತೆಯನ್ನು ಇವತ್ತು ಸರ್ಕಾರ ಬದಲು ಮಾಡೋದಕ್ಕೆ ಹೊರಟಿರೋದು ಸರಿನಾ ತಪ್ಪು ಅನ್ನೋರ ವಾದ ಏನು, ಸರಿ ಅನ್ನೋರ ವಾದ ಏನು ಅನ್ನೋದನ್ನು ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ನಾವು ವಿಶ್ಲೇಷಿಸ್ತಾ ಹೋಗೋಣ. ಮೊದಲಿಗೆ ಸರಿ ಅನ್ನೋರ ವಾದವನ್ನು ಗಮನಿಸ್ತಾ ಹೋಗೋಣ. ಕುವೆಂಪು ಅವರನ್ನು ವಿಶ್ವಮಾನವ ಅಂತ ಕರೀತಾರೆ. ಅಂದರೆ ಇಡೀ ಪ್ರಪಂಚದಲ್ಲಿ ಇರುವಂತಹ ಕುಲ ಒಂದೇ, ಅದು ಮಾನವ ಕುಲ ಮಾತ್ರ. ಇಲ್ಲಿ ಬೇರೆ ಬೇರೆ ಕುಲ ಅಂತಿಲ್ಲ. ಕುಲ ಅಂತ ಹೇಳಿ ಹೊಡೆದಾಡೋದು ಬೇಡ. ನಾವೆಲ್ಲ ಮನುಷ್ಯರು, ನಾವೆಲ್ಲ ಮಾನವರು, ನಾವೆಲ್ಲ ಒಂದೇ ಜಾತಿಯವರು ಅಂತ ಹೇಳಿ ಕುವೆಂಪು ಪ್ರತಿಪಾದಿಸಿದ್ರು. ಹಾಗಾಗಿ ಅವರನ್ನು ವಿಶ್ವಮಾನವ ಅಂತ ಕರೆಯಲಾಗುತ್ತೆ. ವಿಶ್ವಮಾನವ ಕುವೆಂಪು 1924ರಲ್ಲಿ ರಚನೆ ಮಾಡಿದಂತಹ ಒಂದು ಕವಿತೆ ಇವತ್ತು ನಾಡಗೀತೆಯ ಸ್ಥಾನಮಾನವನ್ನು ಕೊಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ವಾಸಿಸುವ ಜನಸಂಖ್ಯೆಯ ಬೇರೆ ಬೇರೆ ಧರ್ಮಗಳನ್ನು ಉಲ್ಲೇಖ ಮಾಡುವಾಗ ಕುವೆಂಪು ಅವರು ಮರೆತೋ ಅಥವಾ ಗೊತ್ತಿಲ್ಲದೆಯೋ ಬೌದ್ಧ ಅನ್ನೋ ಪದವನ್ನು ಬಿಟ್ಟಿದ್ದಾರೆ. ಈ ಬೌದ್ಧ ಅನ್ನುವಂಥ ಪದ ಮತ್ತು ಬೌದ್ಧ ಅನ್ನುವಂಥ ಧರ್ಮ ಕರ್ನಾಟಕದಲ್ಲಿ ಅದೆಷ್ಟೋ ವರ್ಷಗಳಿಂದ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಕುರುಹುಗಳು ಕೂಡ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಲಭ್ಯ ಇದೆ. ಮತ್ತು ಭಾರತೀಯ ಮೂಲದ ಒಂದು ಧರ್ಮ ಆಗಿರೋದ್ರಿಂದ ಇಲ್ಲಿ ಬೌದ್ಧ ಜೈನರ ಉದ್ಯಾನ ಅಂಥೇಳಿ ಆ್ಯಡ್ ಮಾಡಬೇಕು, ಸೇರಿಸಬೇಕು ಅನ್ನುವಂಥ ವಾದವನ್ನು ಸರ್ಕಾರ ರಚನೆ ಮಾಡಿರುವಂಥ ಕಮಿಟಿಯ ಸದಸ್ಯರೆಲ್ಲರೂ ಒಂದಾಗಿ ಪ್ರಪೋಸ್ ಮಾಡಿದ್ದಾರೆ. ಅದರ ಜೊತೆಗೆ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನು ಸಾರೋದ್ರ ಜೊತೆಗೆ ಅವರ ಕಲ್ಪನೆ, ಅವರು ಬದುಕಿದಂತಹ ರೀತಿ, ಅವರ ಆಲೋಚನೆಗಳೆಲ್ಲವೂ ಕೂಡ ಈ ಪದವನ್ನು ಇದಕ್ಕೆ ಸೇರಿಸೋದ್ರಲ್ಲಿ ಯಾವುದೇ ಕುತ್ತು ತರೋದಿಲ್ಲ ಅಥವಾ ತೊಂದರೆ ಇಲ್ಲ ಅಂತ ಈ ಸಮಿತಿ ವಾದವನ್ನು ಮಾಡ್ತಾ ಇದೆ. ಆದರೆ ಈ ಪದವನ್ನು ತುರುಕಿಸೋದನ್ನು ವಿರೋಧಿಸ್ತಾ ಇರುವಂತಹ ಪಡೆ ನಿಜವಾಗ್ಲೂ ವಿರೋಧಿಸ್ತಾ ಇರೋದು ಬೌದ್ಧ ಧರ್ಮವನ್ನಲ್ಲ, ಆ ಬೌದ್ಧ ಧರ್ಮದ ಹೆಸರನ್ನು ಈಗ ಸದ್ಯಕ್ಕೆ ಮುನ್ನೆಲೆಗೆ ತಂದು ಆ ವಿಚಾರದಲ್ಲಿ ಜಾತಿ ಧರ್ಮಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ ಹೊರಟಿರುವಂಥ ಬುದ್ಧಿಜೀವಿಗಳನ್ನು ಅಂತ ಹೇಳಲಾಗ್ತಿದೆ. ಅಂದರೆ ಬೌದ್ಧ ಅನ್ನುವಂಥ ಪದವನ್ನು ಸೇರ್ಪಡೆ ಮಾಡೋದ್ರಿಂದ ಕರ್ನಾಟಕದ ಅನನ್ಯತೆ, ಪರಂಪರೆ ತಿಳಿಯುತ್ತೆ, ಸರಿ. ಆದರೆ ಇದರ ಮುಖಾಂತರವಾಗಿ ಈವರೆಗೆ ಅದನ್ನು ಬಾಯ್ಪಾಠ ಮಾಡಿಕೊಂಡಿರುವ ಅಥವಾ ಈವರೆಗೂ ಅದನ್ನು ಹಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗಾಗಲಿ, ಶಿಕ್ಷಕರಿಗಾಗಲಿ, ಕಾರ್ಯಕ್ರಮಗಳಿಗಾಗಲಿ ಒಂದು ದೊಡ್ಡ ರೀತಿಯಲ್ಲಿ ಇದು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡುತ್ತೆ. ಈವರೆಗೆ ಹಾಡಿರೋರು ಏಕಾಏಕಿ ಬೌದ್ಧ ಅನ್ನುವಂಥ ಪದವನ್ನು ಸೇರಿಸಿಕೊಂಡಾಗ ಆ ಹೊಸ ರೀತಿಯಲ್ಲಿ ಅದನ್ನು ಹಾಡೋದಕ್ಕೆ ಬೇಕಾಗುವಂಥ ತರಬೇತಿಗಳನ್ನು ಪಡಿಬೇಕಾಗತ್ತೆ. ಅದು ಅಡ್ಜಸ್ಟ್ ಆಗೋದಕ್ಕೆ ಕನಿಷ್ಠ ಇನ್ನೂ 1-2 ವರ್ಷಗಳು ಬೇಕಾಗಬಹುದು ಅನ್ನುವಂಥ ವಾದ ಇನ್ನೊಂದು ಕಡೆ. ಮತ್ತೊಂದು ಕಡೆಯಲ್ಲಿ ಕವಿ ಸ್ವಾತಂತ್ರ್ಯ 1924ರಲ್ಲಿ ಕವಿಗಳು ರಚನೆ ಮಾಡಿದ್ದಂತಹ ಒಂದು ಕವಿತೆಯನ್ನು, ಕುವೆಂಪು ಅವರು ರಚನೆ ಮಾಡಿದ್ದಂಥ ಕವಿತೆಯನ್ನು ಈಗ ನೀವ್ಯಾರೋ ಬಂದು ಆ ಪದ ಬಿಟ್ಟಿದ್ದಾರೆ, ಅದಕ್ಕೆ ಈ ಪದ ಸೇರಿಸಬೇಕು, ಅವತ್ತು ಹಿಂಗೆ ಇದ್ರು ಅಂಥೇಳಿ ಸೇರ್ಪಡೆ ಮಾಡೋದು ಅಥವಾ ಮಾರ್ಪಾಡು ಮಾಡೋದು ಎಷ್ಟು ಸತ್ಯ? ಆ ಕವಿಯ ಅಥವಾ ಕುವೆಂಪು ಅವರ ಘನತೆಗೆ ಅದು ಕುಂದು ತಂದ ಹಾಗೆ ಅವರ ಕವಿತೆಯನ್ನು ಮಾರ್ಪಾಡು ಮಾಡೋದ್ರ ಮುಖಾಂತರ ಅವರ ಕವಿತ್ವವನ್ನು ಪ್ರಶ್ನೆ ಮಾಡಿದ ಹಾಗೆ ಅನ್ನುವಂತಹ ಮತ್ತೊಂದು ದೊಡ್ಡ ವಾದ ಕೂಡ ಈಗ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಅದರ ಜೊತೆಗೆ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ನ ವಾದ ಕೂಡ ಇದೆ. ಕುವೆಂಪು ಅವರು ವಿಶ್ವಮಾನವ, ಅವರು ಅವತ್ತಿನ ದಿನದಲ್ಲಿ ಬರೆದಂಥ ಬಹುತೇಕ ಎಲ್ಲ ಗದ್ಯಗಳಾಗಲಿ ಪದ್ಯಗಳಾಗಲಿ ಎಲ್ಲವೂ ಸಮಾನತೆಯನ್ನು ಸಾರುವಂಥದ್ದೇ ಆಗಿದೆ.
ಕುವೆಂಪು ಅವರಿಂದ ರಚಿತವಾದಂಥ ಈ ನಾಡಗೀತೆಗೆ ನೀವೊಂದು ಹೊಸ ಪದ ತಂದು ಸೇರ್ಪಡೆ ಮಾಡೋದ್ರ ಮುಖಾಂತರ ಏನು ಬದಲಾವಣೆ ಮಾಡಬೇಕು ಅಥವಾ ಸಮಾನತೆಯನ್ನು ತರಬೇಕು ಅನ್ನುವ ಅಗತ್ಯ ಇಲ್ಲ. ಅವರ ಬದುಕೇ ಸಮಾನತೆಗಾಗಿ ಹೋರಾಡಿದೆ, ಅವರ ಬದುಕೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಉಲ್ಲೇಖ ಮಾಡಿದೆ. ಹಾಗಾಗಿ ಒಂದು ಪದ ತಂದು ಅದನ್ನು ಹೊಸ ಅರ್ಥ ಅಥವಾ ಬೇರೆ ಅರ್ಥವನ್ನು ಕಲ್ಪಿಸುವ ಅಗತ್ಯ ಇಲ್ಲೇನು ಕಾಣ್ತಾ ಇಲ್ಲ. ಕುವೆಂಪು ಅವರು ಬರೆದಿದ್ದು ಅನ್ನೋದಕ್ಕಿಂತ ಮತ್ತೊಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಸಾರುವ ಕವಿತೆ ಮತ್ತೊಂದು ಬೇಕಾಗಿಲ್ಲ ಅನ್ನುವಂಥ ವಾದ ಕೂಡ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಆದರೆ ಸರ್ಕಾರ ಬೌದ್ಧ ಅನ್ನುವಂಥ ಹೆಸರನ್ನು ಅಥವಾ ಧರ್ಮವನ್ನು ಜೈನರ ಉದ್ಯಾನದ ಪಕ್ಕದಲ್ಲಿ ಸೇರಿಸಿ ಅದನ್ನು ಬೌದ್ಧ ಜೈನರ ಉದ್ಯಾನ ಅಂತ ಹೇಳಿ ಮಾಡಿ ಮೈಸೂರು ಅನಂತಸ್ವಾಮಿ ಅವರು ಅವತ್ತು ರಚಿಸಿದ್ದಂಥ ಅಥವಾ ಹಾಕಿಕೊಟ್ಟಂಥ ದಾಟಿಯಲ್ಲೇ ಅದನ್ನು ಹಾಡಬೇಕು. ಆದರೆ ಬೌದ್ಧ ಅನ್ನುವಂಥ ಪದವೊಂದನ್ನು ಎಕ್ಸ್ಟ್ರಾವಾಗಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೊರಟಿದೆ. ಈ ಪರ ವಿರೋಧದ ನಡುವೆ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡುತ್ತಾ ಈ ಮಂಡಳಿಯಲ್ಲಿರುವ ಅಥವಾ ಈ ಪದವನ್ನು ಸೇರಿಸಿದಂತಹ ಒಂದು ಸಮಿತಿಯಲ್ಲಿರುವಂಥ ಸದಸ್ಯರುಗಳು ಮತ್ತು ಅವರ ಆಲೋಚನೆ ಮತ್ತು ಈ ನಿರ್ಧಾರ ರಾಜ್ಯದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಆದರೆ ಸದ್ಯಕ್ಕೆ ನಾಡಗೀತೆಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತು ಸರ್ಕಾರದ ಪ್ರಮುಖರು ಒಂದಿಷ್ಟು ಜನ ಹೊರಟದ್ದಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.